आप देख रहे हैं यूटीवी न्यूज, मैं आपके साथ महबूब शेख। बीजापुर में चड्डी गैंग का आतंक बढ़ता जा रहा है। चड्डी गैंग अपने गैंग के साथ चोरी की वारदात को अंजाम दे रहे हैं। इसी के चलते बीजापुर एसपी ऋषिकेश सोनावने ने चड्डी गैंग को लेकर क्या क्या कहा, आइए जानते हैं। ಬಂದಿರುವುದು ಮತ್ತೆ ಮನೆಯಲ್ಲಿ ನುಗ್ಗಿರುವುದು ಕಾಣ್ತಾ ಇದೆ, ಲಭ್ಯವಿರುವ ಸಾಕ್ಷ್ಯಾಧಾರಗಳಿಂದ ಆ ರೀತಿ ಕಾಣ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸ್ತೀವಿ. ಮತ್ತೆ ಇದೇ ರೀತಿ ಬೇರೆ ಕಡೆಯಲ್ಲಿ ಆಫೆನ್ಸ್ ಆಗಿವೆ, ಅದರ ಬಗ್ಗೆ ಸಹ ನಮ್ಮ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದ್ದೀವಿ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತೆ ಪ್ರಕರಣ ಭೇದಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸಲಾಗಿದೆ. ಏನು ಸರ್ ಚಡ್ಡಿ ಗೇಂಗ್ ಏನು ಸರ್? ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ, ಆ ರೀತಿ ಧರಿಸಿದ ಬಟ್ಟೆ ಯಾವ ರೀತಿ ಅದರಲ್ಲಿ ಯಾವ ರೀತಿ ಹೇಳ್ತಾರೆ, ನಾವು ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್. ನಾವು ಕನ್ಫರ್ಮ್ ಮಾಡಬೇಕಾಗಿದೆ. ಹೇಗಿದೆ ಸರ್ ವೇಷಭೂಷಣ? ವೇಷಭೂಷಣ ಅಂದರೆ ನೀವು ಹೇಳಿದಾಗ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ. ಮತ್ತೆ ನಾವು ನೋಡಿ, ಈಗ ಏನು ನಾವು ಸಾಕ್ಷ್ಯಾಧಾರಗಳನ್ನು ಕಾಣ್ತೇವೆ, ಅದರಲ್ಲಿ ಸ್ಪಷ್ಟವಾಗಿ ಏನೂ ಕಾಣೋಲ್ಲ, ಮುಖ ಏನೂ ಕಾಣೋದಿಲ್ಲ. ಆದರೆ ಏನು ಮೂವ್ಮೆಂಟ್ ನೋಡಿದರೆ ಆ ಬಟ್ಟೆ ಆ ರೀತಿ ಇದ್ದಾವೆ ಅಂತ ಕಾಣ್ತಾ ಇದೆ. ಅದರ ಬನಿಯನು ಚಡ್ಡಿ ಮಂಕಿ ಕ್ಯಾಪ್ ಅಷ್ಟೇ, ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಫುಲ್ ಪ್ಯಾಂಟ್ ಇಲ್ಲ, ಅದಕ್ಕೆ ಅವ್ರು ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ. ಆ ರೀತಿ ಇರ್ಬೋದು. ಯಾಕೆ ಆ ರೀತಿ ವೇಷ ಧರಿಸ್ತಿರ್ಬೋದು ಸರ್ ಅವರು? ಅಂದರೆ ಆ ರೀತಿ ಲಾಜಿಕಲಿ ಕೈಗೆ ಸಿಗಬಾರ್ದು, ಅದೊಂದು ಲಾಜಿಕ್ ಇರ್ಬೋದು. ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರುವುದು ಇದಕ್ಕಿಂತ ಮುಂಚೆ ಆಗಿವೆ. ಸೊ ಯಾರು ಮಾಡಿರ್ಬೋದು, ಅದಕ್ಕೆ ಸ್ವಲ್ಪ ಹೆಚ್ಚಿನ ತನಿಖೆ ನಡೆಸಬೇಕಾಗಿದೆ. ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಮೂಡಿಸ್ತಾ ಇದೆ ನೋಡಿರಿ, ಅವೇರ್ನೆಸ್ ಅಂದರೆ ನೋಡಿ, ಯಾವ ಸಸ್ಪಿಷಿಯಸ್ ಮೂವ್ಮೆಂಟ್ ಕಂಡ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ 112 ಇದೆ, ಅದಕ್ಕೆ ನೀವು ಫೋನ್ ಮಾಡಬಹುದು. ಅದು ಎಲ್ಲ ರೆಕಾರ್ಡ್ ಆಗುತ್ತೆ, ಪೊಲೀಸ್ ವ್ಯಾನ್ ಅಲ್ಲಿ ಬರುತ್ತೆ, ಅವರು ಸ್ಪಂದಿಸ್ತಾರೆ. ಮತ್ತು ನಮ್ಮ ಅಧಿಕಾರಿಗಳ ಫೋನ್ ನಂಬರ್ಗೆ ಸಹ ನಾವು ಸಹ ಫೋನ್ ಮಾಡಿದ್ರು ಸಹ ನಮ್ಮ ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತು ಸಂಬಂಧಪಟ್ಟ ಬೀಟ್ನವರಿಗೆ ನಮ್ಮ ಸಾರ್ವಜನಿಕರಿಗೆ ವಿನಂತಿ, ಸಂಬಂಧಪಟ್ಟ ಬೀಟ್ ಪಿಸಿಗೆ ಅವರು ಸಂಪರ್ಕದಲ್ಲಿದ್ದರೆ ಇಂಥ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸರ್ ಈಗ ಗೋಳುಮಟ್ಟ ಏರಿಯಾದಲ್ಲೆಲ್ಲ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹಾಕಿದ್ದೀವಿ, ನಾಕಾಬಂದಿ ಮಾಡ್ತೀವಿ. ರಾತ್ರಿ ಹೊತ್ತಿಗೆ ನಾವು ಸಸ್ಪಿಷಿಯಸ್ ಸಂಶಯಾಸ್ಪದವಾಗಿ ಯಾರು ತಿರುಗಾಡ್ತಾರೆ ಅಂಥವರಿಗೆ ಸಹ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಘಟನೆ ಆದ ನಂತರ ಸಹ ಇನ್ನು ಮುಂದೆ ಸಹ ನಾವು ಎಲ್ಲರಿಗೂ ಸ್ಟ್ರಿಕ್ಟಾಗಿ ಕಟ್ಟುನಿಟ್ಟಾಗಿ ರಾತ್ರಿ ನೈಟ್ ರೌಂಡ್ ಮಾಡೋಕ್ಕೆ ಎಲ್ಲ ನಿರ್ದೇಶನ ನೀಡಲಾಗಿದೆ. ಮತ್ತು ಅದನ್ನು ಚೆಕ್ ಸಹ ಮಾಡಲಾಗ್ತದೆ. ಈ ಮೈಕ್ ಅನೌನ್ಸ್ಮೆಂಟ್ ಹೆಂಗೆ ಮಾಡೋದು ಸರ್? ಈ ಮೈಕ್ ಅನೌನ್ಸ್ಮೆಂಟ್ ನಾವು ಸೈರನ್ ಹಾಕುವುದು, ನೈಟ್ ರೌಂಡ್ಸ್ ಮಾಡುವಾಗ ಸೈರನ್ ಹಾಕುವುದು ನಾರ್ಮಲ್ ಆಗಿ ನಾವು ಮಾಡ್ತೀವಿ. ನಿನ್ನೆ ರಾತ್ರಿ ಸ್ವಲ್ಪ ಅನೌನ್ಸ್ಮೆಂಟ್ ಯಾವ ರೀತಿ ಅಂದರೆ ಏನೋ ಸಸ್ಪಿಷಿಯಸ್ ಇದ್ದರೆ ನಮಗೆ ತಿಳಿಸಿ, ಆ ರೀತಿ ಒಂದು ಲೋಕಲ್ ಪೊಲೀಸ್ ಸ್ಥಳೀಯ ಠಾಣೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ. ಬೇರೆ ಕಡೆ ಕೇಸಸ್ ಆಗಿವೆ, ನೋಡ್ಬೇಕು ನೋಡಿ, ಇದೇ ರೀತಿ ಮೋಡಸ್ ಇರುವಂಥ ಬೇರೆ ಅಲ್ಲಿ ಏನು ಕೇಸಸ್ ಆಗಿವೆ ಅದನ್ನು ಸ್ವಲ್ಪ ಪರಿಶೀಲಿಸಬೇಕಾಗುತ್ತೆ. ಈಗಲೇ ನಾವು ಪ್ರಯತ್ನ ಈಗಾಗಲೇ ನಡೀತಾ ಇದ್ದಾವೆ, ಭೇದಿಸ್ತೀವಿ. ಇಂಥ ಮುಂಚೆ ಸಹ ಕೆಲವು ಪ್ರಾಪರ್ಟಿ ಆಫೀಸರ್ಸನ್ನು ನಾವು ಭೇದಿಸಿದ್ದೀವಿ, ಇದೆ ನಾವು ಮಾಡ್ತೀವಿ. ಸರ್ ಇದು ಏನು ಹೇಳ್ತೀರಿ ಸರ್? ವಿಜಯಪುರ ಜಿಲ್ಲೆ ಜನರಿಗೆ ಏನು ಹೇಳ್ತೀರಿ? ಇಂಥ ಗ್ಯಾಂಗೆಲ್ಲ ಎಂಟ್ರಿ ಕೊಟ್ಟರು ಏನು ಹೇಳ್ತೀರಿ ಸರ್? ನೋಡಿ, ನಾವೇ ಅಲರ್ಟ್ ಆಗಿ ಇರಬೇಕು. ಫಸ್ಟ್ ಆಫ್ ಆಲ್ ಯಾವುದು ಸಂಶಯಾಸ್ಪದ ವ್ಯಕ್ತಿ ಇದ್ದಲ್ಲಿ ನೀವು ನಮಗೆ ತಿಳಿಸಿ, ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮ್ಮ ರಾತ್ರಿ ರೌಂಡ್ಸ್ ಇರ್ತವೆ, ಬಟ್ ಕೆಲವೊಂದು ನಮಗೆ ತಪ್ಪಿಸಿ ಆ ರೀತಿ ಅವರು ಬೇರೆ ರೂಟಿಂದನೇ ಬರ್ಬೋದು. ಆದರೆ ಸಾರ್ವಜನಿಕರಲ್ಲಿ ಯಾರು ಗಮನಕ್ಕೆ ಬಂದರೂ ಸಹ ನಮಗೆ ತಿಳಿಸಿ, ನಮ್ಮ ಕಂಟ್ರೋಲ್ ರೂಮ್ ತಿಳಿಸಿ, 112 ತಿಳಿಸಿ. ಬೇಕಾದರೆ ನಾವು ಬಂದು ಅದನ್ನು ವೆರಿಫೈ ಮಾಡ್ತೀವಿ. ಒಂದು ಎಚ್ಚರ ಇರುತ್ತೆ. ತಕ್ಷಣಕ್ಕೆ ಏನು ಮಾಡ್ಬೇಕು ಸರ್ ಜನರು ಎತ್ತಿ ತಿಳಿಸಿ, ಪೊಲೀಸರಿಗೆ ತಿಳಿಸಿ ಅಷ್ಟೇ. ತಕ್ಷಣಕ್ಕೆ ಅಂದರೆ ನೋಡಿ, ಇವರು ಪ್ರಾಪರ್ಟಿ ಇದು ನಾರ್ಮಲ್ ಇರುತ್ತೆ. ಅಂದರೆ ಸರ್ ನೀನು ಏನು ಮಾಡಿದ್ರೆ ಅದಕ್ಕೆ ಈ ಆಟೋದಲ್ಲೆಲ್ಲ ಇದನ್ನ ಹಾಕೊಂಡು ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಜನರಿಗೆ ಯಾರಾದ್ರೂ ಬೀಗ ಹಾಕೊಂಡು ಯಾರು ಬೀಗ ಹಾಕೊಂಡು ಹೋಗ್ತಿದ್ದಾರೆ, ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಸಂಬಂಧಪಟ್ಟ ಬೀಟ್ನವರಿಗೆ ತಿಳಿಸಿದ್ರು ಸಹ ನಾವು ಸ್ವಲ್ಪ ನಮ್ಮ ಗಮನ ಅಲ್ಲಿ ಇರುತ್ತೆ. ऐसे ही खबर देखने के लिए यूटीवी न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।